ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ಮುತ್ತಪರೈ ಕಿರಿಯ ಪುತ್ರ ರಿಕಿರಾಯ್ ಮೇಲೆ ನಿನ್ನೆ ತಡರಾತ್ರಿ ಶೂಟೌಟ್ ಆಯ್ತಲ್ಲ. ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ನಾನಾ ರೀತಿಯ ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಜೊತೆಗೆ ಎಲ್ಲ ಆಂಗಲ್ನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ಅನುಮಾನ ಏನು ಅಂತಂದ್ರೆ, ಈ ಗುಂಡಿನ ದಾಳಿಯ ಹಿಂದೆ ಅಂಡರ್ವರ್ಲ್ಡ್ ಲಿಂಕ್ ಇದೆಯಾ ಅಂತ. ಈ ಶೂಟೌಟ್ ಪ್ರಕರಣ ಇದೆಯಲ್ಲ, ಬಿಡಗಿ ಪೊಲೀಸರಿಗೆ ದೊಡ್ಡ ಕಗ್ಗಂಟಾಗ್ಬಿಟ್ಟಿದೆ. ಭೂಗತ ಲೋಕದ ನಂಟಿನ ಆಯಾಮದಲ್ಲೂ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಸಂಬಂಧ ಗೌಪ್ಯ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದೆ ಸಿಸಿಬಿ ಪೊಲೀಸರು. ಸ್ಪಷ್ಟ ಮಾಹಿತಿ ಸಿಕ್ಕ ಮೇಲೆ ರಾಮನಗರ ಪೊಲೀಸರಿಗೆ ಸಿಸಿಬಿ ಇದರ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ಎಲ್ಲ ಆಂಗಲ್ನಲ್ಲೂ ತನಿಖೆ ಮಾಡಲಾಗ್ತಾ ಇದೆ. ಜೊತೆಲಿ ಇತ್ಕೊಂಡಿದ್ದವರೇ ಏನಾದರೂ ಮಾಡಿದ್ರ, ಹಳೆ ದ್ವೇಷದ ಹಿನ್ನೆಲೆ ಯಾರಾದರೂ ಮಾಡಿದ್ರ, ಲ್ಯಾಂಡ್ ಮಾಫಿಯಾ ಬಗ್ಗೆ ಏನಾದರೂ ಇದೆಯಾ, ಎಲ್ಲ ಆಂಗಲ್ನಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಸಿಬಿ ಟೀಮ್ ಕೂಡ ಅಷ್ಟೇ ಗೌಪ್ಯವಾಗಿ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದೆ. ಆ ಮಾಹಿತಿ ಸಿಕ್ಕ ನಂತರ ಬಿಡದಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಹಿಂಗಾಗಿರಬಹುದು ನೋಡಿ ಅಂತ, ಇದಕ್ಕೆ ಬೇಕಾಗಿರುವಂತಹ ಸಾಕ್ಷ್ಯಗಳು ಸಿಕ್ಕಿದವೆ ಅಂತ. ಭೂಗತ ಲೋಕದ ನಂಟಿನ ಆಯಾಮದಲ್ಲೂ ಏನಾದರೂ ಇರಬಹುದಾ ಅಂತ ಈ ಅನುಮಾನಗಳಿದಾವೆ. ನೆಕ್ಸ್ಟ್, ಇವತ್ತು ರಿಕಿರಾಯ್ ಹೇಳಿಕೆ ಪಡ್ಕೊಳ್ಳಲಿದ್ದಾರೆ ಬಿಡದಿ ಪೊಲೀಸರು. ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ರು, ಸ್ವಲ್ಪ ಚೇತರಿಕೆ ಕಾಣ್ತಾ ಇದೆ. ಇವತ್ತವರು ಸ್ಟೇಟ್ಮೆಂಟ್ ಕೊಡಬಹುದು ಮಣಿಪಾಲ್ ಆಸ್ಪತ್ರೆಗೆ. ಬಿಡದಿ ಪೊಲೀಸರು ಭೇಟಿ ನೀಡ್ತಾರೆ ಇವತ್ತು. ಭೇಟಿ ನೀಡಿದ ಸಂದರ್ಭದಲ್ಲಿ ರಿಕಿರಾಯ್ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುತ್ತೆ ಖಾಕಿ. ರಿಕ್ಕಿ ಕೊಟ್ಟ ಮಾಹಿತಿಯ ಮೇರೆಗೆ ಈಗಾಗಲೇ ಚಾಲಕ ಬಸವರಾಜು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಶಂಕರ್ ನಾಯಕ್ ನೇತೃತ್ವದಲ್ಲಿ ತಂಡ ತೆರಳುತ್ತೆ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ರಿಕ್ಕಿ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾರೆ. ಆಮೇಲೆ ಅವರಿಗೆ ಯಾರ ಮೇಲೆ ಅನುಮಾನ ಇರುತ್ತೋ ಅವರ ಹೆಸರನ್ನು ಕೂಡ ದಾಖಲು ಮಾಡ್ಕೊಳ್ತಾರೆ. ಜೊತೆಗೆ ಅವರ ಡ್ರೈವರ್ ಬಸವರಾಜು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ನೀವು ಹಿಂಗೆ ಹೇಳಿದ್ರಾ ಅಂತ ಕ್ರಾಸ್ ಕ್ವಶನ್ ಕೂಡ ಮಾಡ್ತಾರೆ. ಎಲ್ಲ ಆ್ಯಂಗಲ್ನಲ್ಲೂ ಯಾವುದನ್ನೂ ಕೂಡ ಬಿಡೋ ಹಂಗಿಲ್ಲ. ಸಣ್ಣ ಸೂಕ್ಷ್ಮವೂ ಕೂಡ ಒಂದು ನಮಗೆ ದಾರಿ ಮಾಡಿಕೊಡುತ್ತೆ ಈ ಪ್ರಕರಣವನ್ನು ಭೇದಿಸೋದಕ್ಕೆ. ಹಾಗಾಗಿ ಬಸವರಾಜ್ ಏನು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ನೀವೇ ಹೇಳಿದ್ದ ಇದು ಸ್ಟೇಟ್ಮೆಂಟು, ಹಿಂಗೆ ಅನುಮಾನ ಇದೆ ಅಂತ ಹೇಳಿ ಎಲ್ಲವನ್ನೂ ಕೂಡ ತನಿಖೆ ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ರಾಮನಗರ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ಈಗ ರಿಕಿರಾಯ್ ಮೇಲೆ ಆದಂತಹ ಶೂಟೌಟ್ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯದಲ್ಲಿ ತನಿಖೆಯ ಭಾಗವಾಗಿ ಯಾವ ಹಂತದಲ್ಲಿದೆ? ಮುತ್ತಪ್ಪರೈ ಅವರ ಕಿರಿಯ ಪುತ್ರ ರಿಕಿರಾಯ್ ಮೇಲೆ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಯಾರು ಈ ಅಟ್ಯಾಕ್ ಅನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ಒಂದಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಯಾಕಂತಂದ್ರೆ ಮುತ್ತಪ್ಪರೈ ಭೂಗತ ಲೋಕದ ದೊರೆ, ಹಾಗಾಗಿ ಏನಾದ್ರು ಭೂಗತ ಲೋಕದ ಏನಾದ್ರು ಇದೆಯಾ, ಅಂಡರ್ವರ್ಲ್ಡ್ ನ ಏನಾದ್ರು ಲಿಂಕ್ ಇದೆಯಾ ಅನ್ನೋ ಲೆಕ್ಕಾಚಾರದಲ್ಲಿ ಕೂಡ ಈಗ ಪೊಲೀಸರು ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಇದ್ರ ಬೆನ್ನಲ್ಲೇ ಬೆಂಗಳೂರಿನ ಸಿಸಿಬಿ ಪೊಲೀಸರು ಕೂಡ ಎಂಟ್ರಿ ಆಗಿರುವಂತದ್ದು. ಯಾಕಂತಂದ್ರೆ ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳಿರ್ತದೆ. ಅಂಡರ್ವರ್ಲ್ಡ್ ಆಗಿರ್ಬೋದು, ಭೂಗತ ಲೋಕದ ಒಂದಷ್ಟು ಯಾರಾದ್ರೂ ಈ ರೀತಿ ಕೃತ್ಯವನ್ನು ಎಸಗುವಂತರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೂಡ ಇರ್ತದೆ. ಹಾಗಾಗಿ ಸಿಸಿಬಿ ಪೊಲೀಸರು ಕೂಡ ಎಂಟ್ರಿ ಆಗಿರುವಂತದ್ದು. ಅವರ ತಮ್ಮದೇ ಆದಂತಹ ಆಂಗಲ್ ನಲ್ಲಿ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ನಿನ್ನೆ ಇಡೀ ದಿನ ಏನು ರಿಕಿರಾಯ್ ಬಳಸಿದಂತಹ ಕಾರನ್ನ ಸಂಪೂರ್ಣವಾಗಿ ಇಂಚಿಂಚು ಕೂಡ ಪರಿಶೀಲನೆ ಮಾಡಿರುವಂತದ್ದು. ಹಾಗಾಗಿ ಸಿಸಿಬಿ ಪೊಲೀಸರು ಕೂಡ ಒಂದು ಅಷ್ಟು ಆಂಗಲ್ ನಲ್ಲಿ ಈ ಕೇಸನ್ನ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಅದರಲ್ಲಿ ಸ್ಪಷ್ಟವಾಗಿ ಏನಾದ್ರು ಅವ್ರಿಗೆ ಗೊತ್ತಾದಂತ ಸಂದರ್ಭದಲ್ಲಿ, ಆರೋಪಿಗಳ ಸುಳಿವೇನ ಸಿಕ್ಕಂತ ಸಂದರ್ಭದಲ್ಲಿ ಬಿಡದಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡ್ತಾರೆ. ಮತ್ತೊಂದ್ ಕಡೆ ಇವತ್ತು ರಿಕಿರಾಯ್ ಅವರ ಹೇಳಿಕೆನ ಬಿಡದಿ ಪೊಲೀಸರು ದಾಖಲಿಸಿಕೊಳ್ಳುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ರಿಕಿರಾಯ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ವೈದ್ಯರ ಸಲಹೆ ಮೇರೆಗೆ ಅವರ ಆರೋಗ್ಯದ ಪರಿಸ್ಥಿತಿಯ ಅನುಗುಣದ ಆಧಾರದ ಮೇಲೆ ಅವರ ಹೇಳಿಕೆಯನ್ನು ಪಡೆದುಕೊಳ್ಳುವಂಥದ್ದು. ಯಾಕಂದ್ರೆ ಅವರು ಕೊಟ್ಟಿರುವಂತಹ ಮಾಹಿತಿ ಮೇರೆಗೆ ಡ್ರೈವರ್ ಬಸವರಾಜು ಒಂದು ದೂರನ್ನ ಕೊಟ್ಟಿರುವಂತದ್ದು. ಆ ದೂರಿನ ಅನ್ವಯ FIR ಆಗಿರುವಂತದ್ದು. ಹಾಗಾಗಿ ಅವರ ಹೇಳಿಕೆ ಈ ಕೇಸ್ಗೆ ಸಾಕಷ್ಟು ಮುಖ್ಯ ಆಗುತ್ತೆ. ಹಾಗಾಗಿ ವೈದ್ಯರನ್ನ ಭೇಟಿ ಮಾಡಿ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳಬಹುದಾ ಅನ್ನೋ ಮಾಹಿತಿ ಮೇರೆಗೆ ಇವತ್ತು ಅವರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಶರತ್, ಡೀಟೇಲ್ಸ್ಗಾಗಿ